ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರ ಅಕಾಲಿಕ ನಿಧನದಿಂದ ಇದೀಗ ಉಪಚುನಾವಣೆ ಎದುರಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಭಾರೀ ಪೈಪೋಟಿ ಎದುರಾಗಿದ್ದು, ಕಾಂಗ್ರೆಸ್ ನಿಜಕ್ಕೂ ಕೂಡ ಈ ಬಾರಿ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಘೋಷಣೆ ಮಾಡುತ್ತಾ ಅನ್ನುವ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕೆಲವೊಂದು ಕಡೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಾಮನೂರು ಶಿವಶಂಕರಪ್ಪನವರ ಪುತ್ರರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಅವರ ವಿರುದ್ಧ ಆಡಿದಂಥ ಒಂದು ಉದ್ದಟತನದ ಮಾತು ನಿಜಕ್ಕೂ ಕೂಡ ಶಾಮನೂರು ಕುಟುಂಬಕ್ಕೆ ಬಹುದೊಡ್ಡ ಒಂದು ಬೆಲೆಯನ್ನು ತೆರತಕ್ಕಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ BJPಯ ಪಾಲಿಗೆ ಮರೀಚಿಕೆಯಾಗಿರ್ತಕ್ಕಂಥ ಅಂದರೆ ಕಳೆದ 4 ಚುನಾವಣೆಗಳಲ್ಲೂ ಕೂಡ BJP ಗೆಲುವನ್ನು ಕಾಣದೇ ಇರತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ BJP ಗೆಲುವನ್ನು ಕಾಣೋದ್ರ ಮೂಲಕ ಕಮಲದ ಬಾವುಟವನ್ನು ಆರಿಸಬೇಕು ಅನ್ನುವ ಲೆಕ್ಕಾಚಾರಕ್ಕೆ BJPಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಬಂದಂತೆ ಕಂಡುಬರ್ತಾ ಇದೆ. ಈ ಕಾರಣಕ್ಕಾಗಿ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಬಂಡಾಯದ ಲಾಭವನ್ನು ಪಡಿಬೇಕು. ಆ ಮೂಲಕ ದಾವಣಗೆರೆ ಜಿಲ್ಲಾ BJPಯಲ್ಲಿರ್ತಕ್ಕಂಥ ಭಿನ್ನಮತಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವ ನಿರ್ಣಯಕ್ಕೆ ರಾಜ್ಯ BJP ನಾಯಕರು ಬಂದಿದ್ದು, ನಿನ್ನೆ ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ನಡೆದಂತಹ BJPಯ ಕೋರ್ ಕಮಿಟಿಯ ಸಭೆಯಲ್ಲಿ ಈ ಒಂದು ವಿಚಾರದ ಕುರಿತು ಒಂದು ಅಂತಿಮ ನಿರ್ಣಯಕ್ಕೆ ಬರಲಾಗಿದೆ ಅನ್ನುವ ಮಾಹಿತಿಗಳು ಇದೀಗ BJP ಮೂಲಗಳಿಂದ ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ BJP ಲೆಕ್ಕಾಚಾರ ಏನಿದೆ, ನಿಜಕ್ಕೂ ಕೂಡ BJP ಈ ಒಂದು ಲೆಕ್ಕಾಚಾರದಿಂದ ಅಲ್ಲಿರ್ತಕ್ಕಂಥ ಒಂದು ಭಿನ್ನಮತವನ್ನು ಕೊನೆಗೊಳಿಸೋದ್ರ ಮೂಲಕ BJPಯ ಪಾಲಿಗೆ ಗೆಲುವನ್ನು ಕಾಣದೇ ಇರತಕ್ಕಂಥ ಈ ಕ್ಷೇತ್ರವನ್ನು ಈ ಬಾರಿ ಗೆಲುವಿನ ದಡವನ್ನು BJP ಅಭ್ಯರ್ಥಿ ಸೇರ್ತಾರ ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಸತತ 4 ಚುನಾವಣೆಗಳಲ್ಲಿ ಗೆಲುವನ್ನು ದಾಖಲಿಸೋದ್ರ ಮೂಲಕ ಕಾಂಗ್ರೆಸ್ನ ಭದ್ರಕೋಟೆ ಎನಿಸ್ಕೊಂಡಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ನಿಜಕ್ಕೂ ಕೂಡ ಆ ಒಂದು ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ. ಇದಕ್ಕೆ ಕಾರಣ ಕಳೆದ 4 ಚುನಾವಣೆಯಿಂದ ಕಾಂಗ್ರೆಸ್ಸನ್ನು ನಿರಂತರವಾಗಿ ಬೆಂಬಲಿಸ್ತಾ ಬರ್ತಿದ್ದಂತಹ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಆ ಒಂದು ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥದ್ದು. ಆ ಒಂದು ಅಲ್ಪಸಂಖ್ಯಾತ ಸಮುದಾಯ ಈ ಬಾರಿ ಕಾಂಗ್ರೆಸ್ನ ಟಿಕೆಟ್ ತಮ್ಮ ಸಮುದಾಯಕ್ಕೆ ಬೇಕು ಎನ್ನುವ ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ನುಂಗ್ಲಾರ್ದಂತಹ ತುಪ್ಪವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಸರ್ಕಾರದ 2 ಸಚಿವರ ನಡುವಿನ ಜಟಾಪಟಿ ಈ ಒಂದು ಕ್ಷೇತ್ರದ ಒಂದು ಚುನಾವಣಾ ಫಲಿತಾಂಶದ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಂಡುಬರ್ತಾ ಇದ್ದಾವೆ. ಒಂದು ಕಡೆ BJPಯಲ್ಲೂ ಕೂಡ ಈ ಒಂದು ಕ್ಷೇತ್ರವನ್ನು 4 ಚುನಾವಣೆಗಳಿಂದ ಸೋಲನ್ನು ಕಂಡರೂ ಸಹ ಈ ಬಾರಿ ಅತ್ಯಂತ ಉತ್ಸಾಹದಿಂದ BJP ಆ ಒಂದು ಚುನಾವಣಾ ಪೂರ್ವ ತಯಾರಿಯನ್ನು ನಡೆಸ್ತಾ ಇರತಕ್ಕಂಥದ್ದು. ಈಗಾಗಲೇ ಅಲ್ಲಿನ ಮತದಾರರನ್ನು ಮನೆ ತಲುಪೋದ್ರ ಮೂಲಕ ಮತದಾರರನ್ನು ಸೆಳೆತಕ್ಕಂಥ ಪ್ರಯತ್ನಕ್ಕೆ BJP ಕೈ ಹಾಕಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಹೋಲಿಸ್ಕೊಂಡ್ರೆ BJP ಈಗಾಗಲೇ ಚುನಾವಣಾ ಪೂರ್ವ ತಯಾರಿಯಲ್ಲಿ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದಿರ್ತಕ್ಕಂಥದ್ದು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಬಹುದೊಡ್ಡ ತಲೆನೋವಾಗ್ಬೋದು ಅನ್ನುವ ಲೆಕ್ಕಾಚಾರಗಳನ್ನು ಕಂಡುಬರ್ತಾ ಇದ್ದಾವೆ. ಈ ನಡುವೆ BJPಯ ಟಿಕೆಟ್ ಆಕಾಂಕ್ಷಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಸೋಲನ್ನು ಕಂಡಿದ್ದಂತಹ BG ಅಜಯ್ ಕುಮಾರ್ ಈ ಬಾರಿ ಟಿಕೆಟನ್ನು ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ST ಸಮುದಾಯಕ್ಕೆ ಸೇರಿದ ಶ್ರೀನಿವಾಸ್ ದಾಸ್ಕರಿಯಪ್ಪ ಕೂಡ ತಮ್ಮದೇ ಸಮುದಾಯದ ರಾಜ್ಯ BJP ನಾಯಕರನ್ನು ಇಟ್ಕೊಂಡು ಸಾಕಷ್ಟು ನಿರಂತರ ಪ್ರಯತ್ನವನ್ನು ಟಿಕೆಟ್ ಪಡೆಯೋದಕ್ಕೆ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಈ ನಡುವೆ BJPಯ ರಾಜ್ಯ ನಾಯಕರು ಒಂದು ತೀರ್ಮಾನಕ್ಕೆ ಬಂದಿದ್ದು, ಈ ಬಾರಿ ದಾವಣಗೆರೆ ಜಿಲ್ಲಾ BJPಯಲ್ಲಿರ್ತಕ್ಕಂಥ ಒಂದು ಭಿನ್ನಮತಕ್ಕೆ ಬ್ರೇಕ್ ಹಾಕಬೇಕು. ಆ ಮೂಲಕ BJPಯಲ್ಲಿ ಒಗ್ಗಟ್ಟನ್ನು ಕಾಪಾಡಿಕೊಂಡು ಆ ಒಂದು ಕ್ಷೇತ್ರವನ್ನು ಈ ಬಾರಿ BJPಯ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ನಿನ್ನೆ ಬೆಂಗಳೂರಿನ BJPಯ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ನಡೆದಂತಹ ಕೋರ್ ಕಮಿಟಿಯ ಸಂದರ್ಭದಲ್ಲಿ ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನು ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವ ತೀರ್ಮಾನಕ್ಕೆ ಬರಲಾಗಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಹುತೇಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಕಡಿಮೆ ಅಂತರದ ಸೋಲನ್ನು ಕಂಡಿದ್ದಂತಹ BG ಅಜಯ್ ಕುಮಾರ್ ಈ ಬಾರಿ BJP ಅಭ್ಯರ್ಥಿ ಆಗ್ಬೋದು ಅನ್ನುವ ಲೆಕ್ಕಾಚಾರಗಳು ಇಲ್ಲಿವರೆಗೂ ಕೂಡ ಕಂಡುಬರ್ತಿದ್ವು.
ಕೊನೆಯ ಕ್ಷಣದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಟಿಕೆಟ್ಗಾಗಿ ಪ್ರಯತ್ನವನ್ನು ನಡೆಸಿದ್ರು. ಆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಹೆಸರು ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಟಿಕೆಟ್ಗಾಗಿ ಓಡಾಡ್ತಾ ಇತ್ತು. ಆದರೆ ಇದೀಗ ನಿನ್ನೆ ನಡೆದಂತಹ ಕೋರ್ ಕಮಿಟಿಯ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಅವರು ಒಂದು ಹೊಸ ಪ್ರಸ್ತಾಪವನ್ನು ರಾಜ್ಯ BJP ನಾಯಕರ ಮುಂದಿಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಬಹುತೇಕ ಸದಾನಂದ ಗೌಡ ಅವರ ಪ್ರಸ್ತಾಪಕ್ಕೆ BJPಯ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರು ಮನ್ನಣೆಯನ್ನು ಕೊಡ್ಬೋದು ಅನ್ನುವ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ಏನು 2 ವಿಧಾನಸಭಾ ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಉಪಚುನಾವಣೆ ಶೀಘ್ರದಲ್ಲಿ ಎದುರಾಗಲಿದೆ. ಆ 2 ಕ್ಷೇತ್ರಗಳ ಪೈಕಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಲಿಂಗಾಯತ ಅಭ್ಯರ್ಥಿಯನ್ನು ಬಹುತೇಕ BJP ಫೈನಲ್ ಮಾಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಆ ಕಾರಣಕ್ಕೆ 2 ಕ್ಷೇತ್ರಗಳನ್ನು ಕೂಡ ಒಂದೇ ಸಮುದಾಯದವರಿಗೆ ಕೊಡಬಾರ್ದು ಅನ್ನುವ ಲೆಕ್ಕಾಚಾರ ಡಿ.ವಿ. ಸದಾನಂದ ಗೌಡ ಅವರದು. ಆ ಕಾರಣಕ್ಕೆ ಆ ಒಂದು ಪ್ರಸ್ತಾಪವನ್ನು ರಾಜ್ಯ BJPಯ ಕೋರ್ ಕಮಿಟಿಯ ಮುಂದೆ ನಿನ್ನೆ ಸದಾನಂದ ಗೌಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ ಕಾರಣಕ್ಕೆ ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಈ ಬಾರಿ ಬದಲಾಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಂಡಾಯವೆದ್ದು ಸ್ವಾಭಿಮಾನದ ಹೆಸರಲ್ಲಿ ಕಾಂಗ್ರೆಸ್ನ ವಿರುದ್ಧ ಸ್ಪರ್ಧೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಮತಗಳನ್ನು ಪಡೆದಿದ್ದಂತಹ ಅಹಿಂದ ವರ್ಗದ ಒಬ್ಬ ಯುವ ನಾಯಕ GB ವಿನಯ್ ಕುಮಾರ್ ಈ ಬಾರಿ BJP ಅಭ್ಯರ್ಥಿ ಆಗ್ತಕ್ಕಂಥದ್ದು ಬಹುತೇಕ ಪಕ್ಕ ಅನ್ನುವ ಮಾಹಿತಿಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ರಾಜ್ಯದಲ್ಲಿ BJP JDS ಹಾಗೂ JDU ಒಂದು ಮೈತ್ರಿಯನ್ನು ಮಾಡಿಕೊಂಡಿರೋ ಕಾರಣಕ್ಕೆ JDUನ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ JH ಪಟೇಲ್ ಅವರ ಪುತ್ರ ಮಹಿಮಾ ಪಟೇಲ್ ಕೂಡ ಈ ಒಂದು ಕ್ಷೇತ್ರದ ಚುನಾವಣಾ ಟಿಕೆಟ್ಗಾಗಿ ನಿತೀಶ್ ಕುಮಾರ್ ಅವರ ಮೂಲಕ ರಾಜ್ಯ BJP ನಾಯಕರಿಗೆ ಒತ್ತಡವನ್ನು ಹಾಕ್ಸಿದ್ರು ಅನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದ್ವು. ಆದರೆ ಈಗ ಈ ಎಲ್ಲ ಲೆಕ್ಕಾಚಾರಗಳನ್ನು ಹೊರತುಪಡಿಸಿ ಇದೀಗ ರಾಜ್ಯ BJP ನಾಯಕರು ಅಹಿಂದ ನಾಯಕನಿಗೆ ಈ ಬಾರಿ ಆ ಒಂದು ಕ್ಷೇತ್ರದ ಟಿಕೆಟನ್ನು ಕೊಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವ ಮಾತುಗಳು ಈಗ BJP ಕಡೆಯಿಂದ ಕೇಳಿ ಬರ್ತಾ ಇದ್ದು, ಬಹುತೇಕ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಒಂದು ಏನು ಆಕ್ರೋಶ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ಆ ಒಂದು ಕ್ಷೇತ್ರದಲ್ಲಿ ಅಹಿಂದ ಮತಗಳು ನಿರ್ಣಾಯಕವಾಗಿರ್ತಕ್ಕಂಥ ಕಾರಣಕ್ಕೆ ಬಹುತೇಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ವಿರುದ್ಧ ಸ್ಪರ್ಧೆ ಮಾಡಿದ್ದಂತಹ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥ ಕುರುಬ ಸಮುದಾಯಕ್ಕೆ ಸೇರಿದ GB ವಿನಯ್ ಕುಮಾರ್ ಬಹುತೇಕ BJP ಅಭ್ಯರ್ಥಿ ಆಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬಹುತೇಕ ಅಜಯ್ ಕುಮಾರ್ ಟಿಕೆಟನ್ನು ಪಡ್ಕೊಳ್ಬೋದು ಅನ್ನುವ ಮಾಹಿತಿಗಳು ಇಲ್ಲಿಯವರೆಗೂ ಏನು ಲಭ್ಯವಾಗ್ತಾ ಇದ್ವು. ಆದರೆ ದಾವಣಗೆರೆ ಜಿಲ್ಲಾ BJPಯಲ್ಲಿರ್ತಕ್ಕಂಥ ಭಿನ್ನಮತ ಅಜಯ್ ಕುಮಾರ್ ಅವರ ಈ ಒಂದು ಅಭ್ಯರ್ಥಿ ಆಗೋದಕ್ಕೆ ತೊಡಕಾಗಿದೆ ಅನ್ನುವ ಮಾತುಗಳು ಕೂಡ BJP ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ. ಒಂದು ಕಡೆ ಅಜಯ್ ಕುಮಾರ್ BJP ಅಭ್ಯರ್ಥಿ ಆದರೆ GM ಸಿದ್ದೇಶ್ವರ ಬಣ ಅವರ ವಿರುದ್ಧ ಕೆಲಸ ಮಾಡುತ್ತೆ ಅನ್ನುವ ಲೆಕ್ಕಾಚಾರ ರಾಜ್ಯ BJP ನಾಯಕರದ್ದು. ಅದೇ ರೀತಿ ಒಂದು ವೇಳೆ GM ಸಿದ್ದೇಶ್ವರ ಬಣದ ಯಾರಿಗಾದರೂ ಟಿಕೆಟನ್ನು ಕೊಟ್ಟರೆ MP ರೇಣುಕಾಚಾರ್ಯ ಬಣ ಕೂಡ ಅವರ ವಿರುದ್ಧ ಕೆಲಸ ಮಾಡುತ್ತೆ ಅನ್ನುವ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಈ 2 ಬಣಕ್ಕೆ ಬೇಡ ಅನ್ನುವ ಟಿಕೆಟನ್ನು ಕೊಡೋದು ಬೇಡ ಅನ್ನುವ ಲೆಕ್ಕಾಚಾರಕ್ಕೆ ರಾಜ್ಯ BJP ನಾಯಕರು ಬಂದಿದ್ದಾರೆ ಅನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದು, ಈ ಒಂದು BJPಯಲ್ಲಿರ್ತಕ್ಕಂಥ ಬಣ ರಾಜಕೀಯದ ಲಾಭವನ್ನು ವಿನಯ್ ಕುಮಾರ್ ಬಹುತೇಕ ಪಡ್ಕೊಳ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಶೀಘ್ರದಲ್ಲೇ BJP 2 ಕ್ಷೇತ್ರಗಳ ಉಪಚುನಾವಣೆಗೆ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದಿದೆ. ಆ ಘೋಷಣೆಯನ್ನು ಮಾಡೋದ್ರ ಮೂಲಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ಕುತೂಹಲಕ್ಕೆ ರಾಜ್ಯ BJP ತೆರೆಯನ್ನು ಎಳೆಯುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಹಿಂದ ನಾಯಕ ವಿನಯ್ ಕುಮಾರ್ ಅವರಿಗೆ BJP ಟಿಕೆಟನ್ನು ಘೋಷಣೆ ಮಾಡಿದ್ದೆ ಆದರೆ ಆ ಒಂದು ಕ್ಷೇತ್ರದಲ್ಲಿ BJP ಜಯ ಕಾಣೋ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.